ನಾವು 3 ಜನ ಫ್ರೆಂಡ್ಸ್. ಅಮರ್, ಅಕ್ಬರ್, ಅಂತೋನಿ. ಒಬ್ಬ ಮುಸ್ಲಿಂ, ಅವನ ಹೆಸರು ಸಲೀಂ ಅಂತ. ಇನ್ನೊಬ್ಬ ಶಾಸ್ತ್ರಿ, ಅವನ ಹೆಸರು ತ್ರಿವಿಕ್ರಮ ದ್ವೈಪನಾಚಾರ್ಯ ಅವನ ಹೆಸರು ಹೇಳಿದರೆ 30 ಮಾರ್ಕ್ಸು ಕನ್ನಡದಲ್ಲಿ. ಜೊತೆಗೆ ರಿಚರ್ಡ್ ಲೂಯಿಸ್. ನಾವು 3 ಜನ ಕ್ಲಾಸ್ ಅಟೆಂಡ್ ಮಾಡೋದಿಲ್ಲ, ಎಲ್ಲ ಲಾಸ್ಟ್ ಬೆಂಚಿನವರು, ಬರೀ ತರಲೆ ಮಾಡ್ತಾ ಇರೋದು. ಯಾವಾಗಲೂ ಆ ಸಲೀಮ್ ನನಗೆ ಕೇಳ್ತಿದ್ದ, ರಿಚರ್ಡ್, ನನಗೆ ಸ್ವಲ್ಪ ನಿನ್ನ ಜೊತೆಗೆ ನಗೆ ಹಬ್ಬಕ್ಕೆ ಕರ್ಕೊಂಡು ಹೋಗು ಮಾರಾಯ ಅಂತ. ಆಗೋದಿಲ್ಲಯ್ಯ, ನೀನು ಮಿಕ್ಸ್ ಮಾಡಿ ಮಾತಾಡ್ತೀಯ. ನಮ್ಮ ಬೆಂಗಳೂರು ಕಡೆ ಮುಸ್ಲಿಮ್ಸ್ ಕನ್ನಡ ಬೇರೆ ಥರ ಮಾತಾಡ್ತಾರೆ, ನೀವು ಮಾತಾಡೋ ಹಾಗಲ್ಲ. ಇಲ್ಲಿ ಗೊತ್ತಾಗೋದಿಲ್ಲ ಯಾರು ಮುಸ್ಲಿಮ್ ಯಾರು ಕ್ರಿಶ್ಚಿಯನ್ ಗೊತ್ತಾಗಲ್ಲ ಕನ್ನಡ ಮಾತಾಡಿ. ಅಲ್ಲಿ ಅವ್ರು ಹೇಗೆ ಮಾಡ್ತಾರೆ, ಅವ್ರ ಕನ್ನಡ ಹೇಗೆ ಅಂದರೆ ಪ್ಯಾರ್ಗೆ ಆಗಿಬಿಟ್ಟೆ, ಖಾನಾ ಪೀನಾ ಸೇರ್ತಾ ಇಲ್ಲ ಮುಂದುಗೆ, ನೀಂದು ಬರ್ತಾ ಇಲ್ಲ ಮುಂದುಗೆ, ಆ ಥರ ಅವನು ನಮ್ದುಗೆ ಕರ್ಕೊಂಡು ಹೋಗ್ಬಿಟ್ಟು ಕಾರವಾರ್ಗೆ ಆಮದಲ್ಲಿ ಇಲ್ಲಿ ನಮಗೆ ಒಂದು ಚಾನ್ಸ್ಗೆ ಕೊಟ್ಬಿಡಪ್ಪ ಅಂದಲೇ. ಈ ಥರ ನಮ್ದುಗೆ ನಿಮ್ದುಗೆ ಅಂದ್ಬಿಟ್ರೆ ಆಮದಳ್ಳಿಯವರು ಓಡಿಸ್ಬಿಡ್ತಾರೆ. ನೀನು ಕರೆಕ್ಟ್ ಮಾತಾಡ್ಬೇಕು. ಹೇಗೆ ಕರೆಕ್ಟ್ ಮಾತಾಡೋದು? ಕರೆಕ್ಟ್ ಮಾತಾಡ್ಬೇಕಾ, ಸ್ಪಷ್ಟ ಮಾತಾಡಬೇಕು ಅಂತ ಯಾವಾಗಲೇ ಹೇಳ್ತಿದ್ದೆ. ನಾ ಹೇಳಿದ್ದೆ, ನೀನು ಸ್ಪಷ್ಟ ಮಾತಾಡೋದಂದ್ರೆ ನಿನಗೊಂದು ಟೆಸ್ಟ್. ಅವನ ಹೆಸರು ತ್ರಿವಿಕ್ರಮ ದ್ವೈಪನಾಚಾರ್ಯ. ಅವನ ಹೆಸರು ಕರೆಕ್ಟ್ ಹೇಳ್ಬೇಕು ನೀನು. ಕ್ಯಾ त्रिविक्रम द्वैपनाचार्य, ये क्या नाम या गाना इतना बड़ा है ಅಂತ ನಾನು ಹೇಳಿದೆ ನೋಡಿ. ಅವನ ಹೆಸರು ಕರೆಕ್ಟಾಗಿ ಹೇಳ್ಬಿಡೋದು. ಅವ್ನು ಭಾಳ ಟ್ರೈ ಮಾಡ್ತಿದ್ದ, ಯಾರೇ ಉಸ್ಕ ನಾಮ ತ್ರಿವಿಕ್ರಮ ದ್ವೈಪನಾಚಾರ್ಯ. ಸರಿ, ಅವನು ಬರಲೇ ಇಲ್ಲ. ಒಂದು ಸಲ ಈ ತ್ರಿವಿಕ್ರಮ ದ್ವೈಪನಾಚಾರ್ಯ ಸೈಕಲ್ ಹೊಡಿಯೋಕ್ಕೆ ಹೋಗಿ ಪೊಲೀಸ್ ಹತ್ರ ಸಿಕ್ಕಾಕೊಂಡ್ಬಿಟ್ಟ ಲೈಟ್ ಇಲ್ಲದೆ. ಅವನನ್ನು ಕೋರ್ಟಿಗೆ ಕಳಿಸ್ಬಿಟ್ರು. ಆ ಕೋರ್ಟಲ್ಲಿ ರಾಯಚೂರಲ್ಲಿ ಅವನ ಹೆಸರು ಕರಿಬೇಕಿತ್ತು. ಈ ಕೋರ್ಟಲ್ಲಿ ಸಾಮಾನ್ಯವಾಗಿ ಆ ರಾಯಚೂರು ಕಡೆ ಎಲ್ಲ ಓಲ್ಡ್ ಸುಲ್ತಾನೇಟ್ ಅಲ್ಲ, ಆ ಮುಸ್ಲಿಮರು ಹೆಸರು ಕರೀತಾರೆ ಅವರು. ಅಮೀನಾ ಅಲ್ಲ, ಅವ್ರ ಹೆಸರು ಕರೀತಾರೆ. ಅವ್ರ ಕೋರ್ಟ್ನಲ್ಲಿ ಜಡ್ಜ್ ಹೇಳ್ತಾರೆ, ಬುಲಾವ್ ಉಸ್ಕೋ, ಕ್ಯಾ ನಾಮ್ ಸಾಬ್? ತ್ರಿವಿಕ್ರಮ ದ್ವೈಪನಾಚಾರ್ಯ. ಕ್ಯಾ ಸಾಬ್? ಬುಲಾವ್ ತ್ರಿವಿಕ್ರಮ ದ್ವೈಪನಾಚಾರ್ಯ. ಟೆನ್ಷನ್ ಆಗಿಬಿಡ್ತು ಅವನಿಗೆ. ಕ್ಯಾ ಸಾಬ್ ಉಸ್ಕ ನಾಮ? ತ್ರಿವಿಕ್ರಮ ದ್ವೈಪನಾಚಾರ್ಯ. ಅವನಿಗೆ ಏನು ಮಾತಾಡೋಕೆ ಗೊತ್ತಾಗಲಿಲ್ಲ. बोल रहे बुला रहे त्रिविक्रम ದ್ವೈಪನಾಚಾರ್ಯ, तेरे माँ का 2 पाव का आचारी. ಅವನಿಗೆ ಅವನ ಹೆಸರು ಹೇಳೋಕ್ಕೆ ಆಗ್ತಿರಲಿಲ್ಲ. ಆ ಥರ ಕಷ್ಟ ತ್ರಿವಿಕ್ರಮ ದ್ವೈಪನಾಚಾರ್ಯ. ಈ ಮುಸ್ಲಿಂ ಸಲೀಮ್ ನನಗೆ ಯಾವಾಗಲೂ ಹೇಳೋರು, ರಿಚರ್ಡ್, ನನಗೆ ನಿನ್ನ ಜೊತೆ ಕಾರ್ಯಕ್ರಮ ಕರ್ಕೊಂಡು ಹೋಗ್ಬೇಕು. ನಾನು ಹೇಳಿದೆ, ಸ್ವಲ್ಪ ಕನ್ನಡ ಇಂಪ್ರೂವ್ ಮಾಡ್ಕೋ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ ನಮ್ಮ ಗ್ಯಾಂಗ್ ಹೇಗೆ ಅಂದರೆ, ಒಬ್ಬ ಶಾಸ್ತ್ರಿ ಶುದ್ಧ ಬ್ರಾಹ್ಮಣ, ತಿಳಿ ಸಾರು, ನೀರು ಮಜ್ಜಿಗೆ, 30 kg ಮೇಲಿಲ್ಲ ಅವನು. ಇನ್ನೊಬ್ಬ ರಿಚರ್ಡ್ ಲೂಯಿಸು 80 kg, ಯಾವನು ದುಃಖರ ಮಾಸು ಸೊರೋ. ಈ ಕಡೆ ಸುಲೈಮಾನು, ಸಲೀಮ್, ಬಿರಿಯಾನಿ, ಫಿರ್ನಿ. ಈ 3 ಜನ ನಾವು ಸೇರಿಬಿಟ್ರೆ ಹೇಗಿತ್ತು ಅಂದರೆ, ನಮ್ಮ ಮನೆ ಸೆಂಟ್ರಲ್ಲಿ ಮನೆ, ಎಡಗಡೆ ಶಂಕರ ಮಠ, ತಿಳಿ ಸಾರು, ನೀರು ಮಜ್ಜಿಗೆ, ಎಲ್ಲ ಮೈಸೂರು ಆನಂದ್ ಕಸಿನ್ಸು, ಯಾರು 30 kg ಮೇಲಿಲ್ಲ. ರೈಟ್ ಸೈಡು ಸಿದ್ದೇಗೌಡ, ಬೋರೇಗೌಡ, ಎಲ್ಲ ಗೌಡ್ರು, ಒಳ್ಳೆ ಬಾಡಿ. ಈಗ ನಿಮ್ಮ ಪುರುಷೋತ್ತಮ ಗೌಡ್ರ ಥರ ಹೀಗೆ 80 kg. ಈಗ ಸ್ವಲ್ಪ ಬಂದರೆ ಸಲೀಮ್, ಅವನು ಬೆಳ್ಳಗೆ ತೆಳ್ಳಗೆ ಇರ್ತಿದ್ದ. ನಾವು ಬೆಳಿಗ್ಗೆ ಎದ್ದರೆ ನಮಗೆ ಎಂಥ ಸೌಂಡ್ ನೋಡಿ. ಎಡಕ್ಕೆ ತಿರುಗಿದ್ರೆ ಶಂಕರ ಮಠ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತದೆ, ತಿಳಿ ಸಾರು, ನೀರ್ ಮಜ್ಜಿಗೆ. ಇದು ಎಡಗಡೆ. ಬಲಗಡೆ ಹೋದರೆ ಎಲ್ಲ ಗೌಡ್ರಲ್ಲ. ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಮುದ್ದೆ, ಬಾಡು, ಕೈಮಾ, ಕುರ್ಮಾ, ತಲೆ ಮಾಂಸ, ಟೈರು, ಟೂಬು, ಬೋಟಿ ಎಲ್ಲ ಆ ಕಡೆ. ನೀವು ನೋಡಬೇಕು, ಶಂಕರ ಮಠದ ನಾಯಿಗಳು ಟೈಫಾಯ್ಡ್ ಬಂದ ಬೆಕ್ಕಿನ ಥರ ಇರ್ತವೆ. ಯಾಕೆ? ಯಜಮಾನರು ತಿನ್ನೋದೇ ಅನ್ನ ಸಾರು, ನಾಯಿಗೆ ಅದೇ ಹಾಕ್ತಾರೆ. ಪಾಪ ಆ ನಾಯಿ ಜೀವನ ಪೂರ್ತಿ ಆ ನುಗ್ಗೆಕಾಯಿಯನ್ನು ಮೂಳೆ ಅಂತ ಕಚ್ಚಿ ಸತ್ತು. ನಾಯಿಯಾಗಿ ಹುಟ್ಟಬೇಕು, ಶಂಕರ ಮಠದಲ್ಲಿ ಹುಟ್ಟಬಾರ್ದು. ಈ ಕಡೆ ಗುಟ್ಟಳ್ಳಿ ಅಂತ ಕರಿತೀವಿ, ಅಲ್ಲಿಯ ನಾಯಿಗಳೆಲ್ಲ ನನ್ನ ಹಾಗೆ. ಯಾಕಂದ್ರೆ ಅವ್ರ ಯಜಮಾನರು ತಲೆಗೆ ಒಂದ್ಸಲ ತಲೆ ಮಾಂಸ, ವಾರಕ್ಕೆ 2 ಸಲ ಬೋಟಿ, ಮಿಕ್ಕಿದ್ದೆಲ್ಲ ನಾಯಿಗೆ ಹಾಕ್ತಾರೆ. ಆ ಕಡೆ ಸೌಂಡ್ ನೋಡಿ. ಈ ಕಡೆ ಹೋದರೆ ಲೆಫ್ಟು, ರೈಟಿಗೆ ಹೋಗ್ಬಿಟ್ರೆ ನಾನ್ ವೆಜ್ ಅಲ್ಲ, ಗುಲ್ಬರ್ಗ
ಮತದಲ್ಲಿ ಕೀಳ್ಯಾವುದೋ ಉಚ್ಚತ ಮತದಲ್ಲಿ ಮೇಲಾವುದೋ ಹುಟ್ಟಿ ಸಾಯುವ ಹಾಳು ಮನುಷ್ಯ ಮತನ ಮಧ್ಯೆ ಮೇಲೆ ಕೀಳ್ಯಾವುದೋ ಅದೇ ಈ ಕಡೆ ಸಲೀಂ ಮನೆಗೆ ಬಂದ್ಬಿಟ್ರೆ ಚುಪ್ ಚುಪ್ ಕಡೆ ಜरूर कोई बात है पहली मुलाकात वो पहली मुलाकात है चुप चुप कಡೆ जरूर कोई बात है पहली मुलाकात है वो पहली मुलाकात है ಈ ತರ 3 ಜನದ ಗ್ರೂಪ್ ನಮ್ದು. ನಾವು ಯಾವಾಗಲೂ ಜೊತೆಗಿರ್ತೀವಿ. ನನ್ನ ತಂದೆನ ಕೇಳಿದೆ, ಅಪ್ಪ ಇಲ್ಲಿ ಯಾಕೆ ಮನೆ ಮಾಡಿದೆ? ನೋಡು, ಈ ಕಡೆ ಯಾವ ಡಿಸೋಜಾ ಇಲ್ಲ, ಫರ್ನಾಂಡಿಸ್ ಇಲ್ಲ, ಲೂಯಿಸ್ ಇಲ್ಲ, ಈ ಕಡೆ ಸಿದ್ದೇಗೌಡ, ಈ ಕಡೆ ತ್ರಿವಿಕ್ರಮ ದ್ವೈಪನಾಚಾರ್ಯ, ಈ ಕಡೆ ಸುಲೇಮಾನು, ಮಧ್ಯ ರಿಚರ್ಡ್ ಲೂಯಿಸ್ದು ನಾಯ್ಪಾಡು. ನಮ್ಮಪ್ಪ ಹೇಳ್ದ, ನೋಡು, ನೀನು ಸರಿಯಾದ ಮನುಷ್ಯ ಆಗಬೇಕಾದ್ರೆ ಎಲ್ಲ ಜಾತಿ ಧರ್ಮಗಳ ಮಧ್ಯೆ ಬೆಳೀಬೇಕು. ನೀನು ಸೋಡಾ ಇದ್ದಾಗೆ ಇರಬೇಕು, ಯಾವುದಕ್ಕೆ ಹಾಕಿದ್ರು ಮಿಕ್ಸ್ ಆಗಬೇಕು. ವಿಸ್ಕಿಗೆ ಹಾಕು, ಬ್ರ್ಯಾಂಡಿಗೆ ಹಾಕು, ಜಿನ್ನಿಗೆ ಹಾಕು, ರಮ್ಮಿಗೆ ಹಾಕು, ಏನು ಇಲ್ವಾ, ಲಿಂಬೆ ಹಣ್ಣಿಗೆ ಹಾಕಿದ್ರು ಓಕೆ. ಲೈಫಲ್ಲಿ ಸೋಡಾ ಥರ ಇರಬೇಕು ಅಂತ ಹೇಳಿದ್ರು. ನನಗೆ ಭಾಳ ಇಷ್ಟ ಆಯಿತು ನಮ್ಮ ಅಪ್ಪನ ಆ ಮಾತು ಭಾಳ. ಈಗಲೂ ನಾನು ಸೋಡಾ ಥರ ಯಾರ ಜೊತೆ ಆದರೂ ಮಿಕ್ಸ್ ಆಗ್ತೀನಿ. ಅದಕ್ಕೆ ನಮ್ಮ ತಂಡದಲ್ಲಿ ಎಲ್ಲರೂ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ, ನೋಡಿ ನಮ್ಮ ಅಪ್ಪ ಹೇಳಿದ್ದು, ನೋಡು, ಈ ಗೌಡ್ರ ಜೊತೆ ಇರು, ಪುರುಷೋತ್ತಮ ಗೌಡ್ರ ಜೊತೆ ಇದ್ದರೆ ಜನಪದ ಫಿಸಿಕಲಿ ಫಿಟ್ ಇರ್ತಾರೆ. ಸೊ ನಿನಗೆ ಎಲ್ಲ ಜಾನಪದ ಎಲ್ಲ ಗೊತ್ತಾಗ್ತದೆ ನಮ್ಮದೇನು ಅಂತ. ಅದೇ ಆ ಸಲೀಂ ಜೊತೆ ಇರು, ಕವಾಲಿ, ಶಾಯರಿ, ಉರ್ದು, ಹಿಂದಿ ಹಾಡೆಲ್ಲ ಗೊತ್ತಾಗ್ತದೆ, ಹೌದಾ? ಅದೇ ಈ ಶಂಕರ ಮಠದ ಬ್ರಾಹ್ಮಣರ ಜೊತೆ ಇದ್ದರೆ ನಿನ್ನ SLC ಪಾಸ್ ಆಗ್ತದೆ ಅಂತ ಹೇಳಿ. 100% ನಿಜ. ಆ ಶಾಸ್ತ್ರಿ ಇಲ್ಲ ಅಂದರೆ ನಾವು LSA ಪಾಸ್ ಆಗ್ತೀವಿ. ಆದರೆ ಒಂದೇ ಒಂದು ಈ ಶಾಸ್ತ್ರಿ ಅಂದರು ಸ್ವಲ್ಪ ಬತ್ತಿ, ಸ್ವಲ್ಪ ಫಿಟ್ಟಿಂಗ್ ಮಾಸ್ಟ್ರು. ಅವನು ಯಾವ ಸಬ್ಜೆಕ್ಟ್ ನೋಡಿ, ಫಿಸಿಕ್ಸ್ 95, ಮ್ಯಾಥ್ಸ್ 100 ಔಟ್ ಆಫ್ 100, ಕೆಮಿಸ್ಟ್ರಿ 85, ಒಳ್ಳೆ ಮಾರ್ಕ್ಸ್ ತಗೊಳ್ತಿದ್ದ. ತಗೊಳ್ಳಿ. ನಾನು ಇಲ್ಲದೆ ಇದ್ದಾಗ ನಮ್ಮ ಮನೆಗೆ ಬರ್ತಿದ್ದ. ನಮ್ಮ ಅಪ್ಪನಿಗೆ ಅವನ ಗಂಟೆ ಭಾಳ ಪ್ರೀತಿ. ಅಂಕಲ್, ನನಗೆ ಮ್ಯಾಥ್ಸಲ್ಲಿ 100. ವೆರಿ ಗುಡ್ ವೆರಿ ಗುಡ್. ಫಿಸಿಕ್ಸಲ್ಲಿ 95, ವೆರಿ ಗುಡ್ ವೆರಿ ಗುಡ್. ಕೆಮಿಸ್ಟ್ರಿಯಲ್ಲಿ 90 ಅಂಕಲ್. ಅಷ್ಟು ಹೇಳಿ ಹೋಗ್ಬೇಕಲ್ಲ. ನಿಮ್ಮ ಮಗನ ಮಾರ್ಕ್ಸ್ ಗೊತ್ತಾ? ಎಷ್ಟು? 95. 3 ಸೇರಿ 95. ದಮ್ ಅಂತ ಹೋಗಿ ನಾ ಮನೆಗೆ ಹೋಗಿ 2 ಸರಿ ಏಟ್ ನನಗೆ ಅಂದರೆ ಶಾಸ್ತ್ರಿ ಬಂದು ಹೋಗಿದ್ದಾನೆ ಅಂತ ಅರ್ಥ. ನಮ್ಮಪ್ಪ ಒಂದು ದಿವಸ ಹೇಳಿದ್ರೆ, ಇಲ್ಲಿ ಯಾಕೆ ಮನೆ ಮಾಡಿದ್ದು ಗೊತ್ತೇನು, ನಾನು ಕಾಸ್ಟ್ಲಿ ಇದು, ಆದರೂ ನಿನಗೆ ಇಲ್ಲಿ ಮನೆ ಮಾಡಿದ್ದೀನಿ. ಆ ಶಾಸ್ತ್ರಿ ಜೊತೆ ಸೇರಿ ಓದೋದು ಕಲಿ. ಬುದ್ಧಿವಂತ ಇದ್ದಾನೆ ಅವನು. ಅವನು 100 ತೊಗೊಂಡಿದ್ದಾನೆ. ನಿನ್ನ ಯೋಗ್ಯತೆಗೆ ಒಂದು ಫಸ್ಟ್ ಕ್ಲಾಸ್ ತೊಗೊಳ್ಳಿಕ್ಕಾಗಲಿಲ್ಲ, ಒಂದು 60 ಮಾರ್ಕ್ಸ್ ತಗೋ ಅಂತಂದು ಆಗಲಿಲ್ಲ. ಒಂದು ದಿವಸ ಹೇಳಿದರು, ನೋಡು, ನಿನಗೆ ಲಾಸ್ಟ್ ವಾರ್ನಿಂಗ್, ಯಾವುದಾದ್ರು ಒಂದು ಸಬ್ಜೆಕ್ಟಲ್ಲಿ, ಎಲ್ಲ ಸಬ್ಜೆಕ್ಟ್ ಬೇಡ, ಒಂದು ಸಬ್ಜೆಕ್ಟಲ್ಲಿ 60 ತೊಗೊಳ್ಬೇಕು ನೀನು ಅಂತ. ನಾನು ಲೈಫೆಲ್ಲ ಟ್ರೈ ಮಾಡಿದೆ ಸರ್, ಆಗಲಿಲ್ಲ. ಆದರೆ ಈಗ ಪ್ರತಿ ದಿವಸ ತಗೊಳ್ಳೋದೇ 60, 90. ಆದರೆ ನಮ್ಮ ತಂದೆ ಇಲ್ಲ. ಇದ್ರೆ ಭಾಳ ಖುಷಿ ಪಡ್ತೀನಿ. ಏನು ಸರ್, ನಿಮ್ಮ ಹುಡುಗ ಎಲ್ಲ 90 ಅಂತೆ, ಯಾವ ಬ್ರ್ಯಾಂಡ್ ಕೊಟ್ಟರು 90. ಒಮ್ಮೊಮ್ಮೆ 120 ಕುಡಿತಾನೆ, ನಾನೇ ಮನೆಗೆ ಬಿಟ್ಟು ಬರ್ತೇನೆ ಅಂತ. ಹೀಗೆ ಹಾಸ್ಯ ನಮ್ಮ ಎಲ್ಲರ ಜೊತೆಗೂ ಕೂಡಿ ಕೂಡಿ ಬರ್ತಾ ಇರುತ್ತೆ. ಇವತ್ತಂತೂ ನಾನು ನಿಮಗೆ ಒಂದು ಬೇರೆ ಥರದ ಒಂದು ಹಾಸ್ಯವನ್ನು ಕೊಡಬೇಕು ಅಂತ ಮನಸ್ಸು ಮಾಡಿ ಬಂದಿದ್ದೇನೆ. ಯಾಕಂತಂದರೆ ನೀವು ಆಮದಳ್ಳಿಯವರು ಮಾಡ್ತಿರೋ ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ. ಯಾವುದೇ ಸರ್ಕಾರದ ಕೃಪೆ ಇಲ್ಲ, ಯಾರದೇ ಕೃಪಾ ಪೋಷಿತರಿಲ್ಲ, ನೀವೇ ಊರಿನವರು ಕೈಯಿಂದ ದುಡ್ಡು ಹಾಕಿ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ನನಗೆ ಭಾಳ ಸಂತೋಷದಿಂದ ನಾನು ಹೇಳಿದ್ದೇನೆ ಪುರುಷೋತ್ತಮ ಗೌಡರಿಗೆ, ನೀವು ಎಂಥ ಕಾರ್ಯಕ್ರಮ ಆದರೂ ಕರೀರಿ, ನಾನು ಬರೋಕ್ಕಾಗದವರು ನನ್ನ ತಂಡದವ್ರನ್ನ ಕಳಿಸಿ ನಿಮಗೆ ನಗಿಸೋ ಕೆಲಸ ನಮ್ಮದು ಅಂತ ಹೇಳಿದ್ದೀನಿ ನಾನು. ಮೈಸೂರು ಆನಂದ್ ನನ್ನ ಜೊತೆಗೆ ಸುಮಾರು 1,000 ಶೋ ಮಾಡಿದ್ದಾರೆ. ಮೈಸೂರು ಆನಂದ್ ಒಳ್ಳೆ ಮನುಷ್ಯ. ಆದರೆ ಪ್ರಾಬ್ಲಮ್ ಏನಂದರೆ ಇವರ ತೂಕ, ಇವರ ವೆಯ್ಟು 27 kgs 300 grams. ಪ್ಯಾಂಟು, ಶರ್ಟು, ಶೂಸು ಸೇರಿ ಅದು ತೆಗೆದು ಬಿಟ್ಟರೆ ದೇವರಿಗೆ ಗೊತ್ತಾಗಿದೆ ಎಷ್ಟು ವೆಯ್ಟ್ ಗೊತ್ತಾಗುತ್ತೆ. ಇವರ ಜೊತೆ ಎಲ್ಲಿ ಹೋಗ್ಬೇಕಾದ್ರೆ ಈಗಲೂ ಅಷ್ಟೇ, ನಿಮ್ಮ ಕಾರವಾರ ಹೈವೇಲಿ ಹೋಗುವಾಗಿಲ್ಲ ಇವ್ರ ಜೊತೆ ಕೈ ಹಿಡ್ಕೊಳ್ಬೇಕು. ಜೋರಾಗಿ ಒಂದು ಟ್ರಕ್ ಹೋದ್ರೆ ಇವರಿಲ್ಲ, ಕೈ ಹಿಡ್ಕೊಂಡೇ ಇರ್ಬೇಕು. ನಾನು ಹೇಳಿದೆ ಆನಂದಿಗೆ, ಆನಂದ, ಈ ತಿಳಿ ಸಾರು ನೀರು ಮಜ್ಜಿಗೆ ನಿನಗೆ ಒಂದು ಇಮೇಜ್ ಕೊಡೋದಿಲ್ಲ. ತೀರ್ಥ
ಪ್ರಸಾದ ತಗೊಳ್ಬೇಕಪ್ಪ. ಬೇರೆ ಬೇರೆ ತೀರ್ಥ ಪ್ರಸಾದಗಳಿರ್ತವೆ. ಬರೀ ಮಠದ ಪ್ರಸಾದ, ದೇವರ ಪ್ರಸಾದ ತೀರ್ಥ ತಗೊಂಡ್ರೆ ಆಗೋದಿಲ್ಲ. ಕೋಡೆ ತೀರ್ಥ ಅಂತ ಬರ್ತದೆ, ಮಲ್ಯ ತೀರ್ಥ ಅಂತ ಬರ್ತದೆ. ಒಳ್ಳೊಳ್ಳೆ ತೀರ್ಥಗಳು ಅವು ತಗೊಂಡ್ರೆ ಗುಂಡಗೆ ಆಗ್ತೀನಿ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಕೇಳೋದಿಲ್ಲ. ಒಂದು ಪ್ರಾಬ್ಲಮ್ ಈ ಆನಂದ್ಗೆ. ಆಗಲೇ ಏನು ಹೇಳಿದರು, ರಿಚರ್ಡ್ ಲೂಯಿಸ್ ಅಂತ ಹೇಳಿಬಿಟ್ಟು ಆನಂದ್ ಹೆಸರು ಹೇಳಿಲ್ಲ. ಯಾಕೆ ಹೇಳಿ, ವೆಯ್ಟ್ ಇಲ್ಲ ಮನುಷ್ಯನಿಗೆ. ಮನುಷ್ಯನಿಗೆ ತೂಕ ಇರ್ಬೇಕು ಸರ್. ಯಾರೋ ಬಂದರೆ ಎಕ್ಸ್ಕ್ಯೂಸ್ ಮೀ ಅಂತಾರೆ, ನಿಲ್ಲಲ್ಲಿ ಅಂತಾರೆ. ಯಾರೋ ದಪ್ಪಗಿದ್ರೆ, ಈ ದೇಶ ನೋಡಿ ದಪ್ಪಗಿದ್ರೆ ಮರ್ಯಾದೆ ಕೊಡ್ತಾರೆ. ದಪ್ಪಗಿದ್ರೆ ಅಣ್ಣ ಬನ್ನಿ ಅಂತಾರೆ. ಸಣ್ಣಗಿದ್ರೆ ನಿಲ್ಲಲ್ಲಿ, ಯಾರೋ ನಿಲ್ಲ. ನಾನು ಎಷ್ಟು ಹೇಳಿದೆ ಆನಂದ್ಗೆ, ಆನಂದ್ ಕೇಳೋದು. ಕುಳಿತು ಕುಳಿತು ಬಾರೆ, ರೆಸ್ಟು ಮಾಡಿ ಬಾರೆ, ಜೀವಕ್ಕೆ ಕೂತು ತಂದವಳೆ, ಅಳತೆ ಮೀರಿ ಬೆಳೆದೆಯಲ್ಲಿ ನೀನೇ ವಿಸ್ಮಯ, ನಿನ ಗಾತ್ರ ವಿಸ್ಮಯ.